सर्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावाद्यडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् ಈಗ 8ನೇಯ ಶ್ಲೋಕ ಪೂರ್ಣ ಪ್ರಜ್ಞಾಖ್ಯ ಆಸೀತ್ ಯತಿ ಕುಲ ತಿಲಕೋ ಯಶುಭಾಚಾರ ಈಶ ಪ್ರತೋಸ್ಮಾ ಈಶ್ವರಾಜ್ಞಾಗತ ಸುರಸರಿತಿ ಸ್ನಾನಕೃತ್ ಜೈತ್ರಪತ್ರಃ. ದುಷ್ಪದ್ಯಚ್ಛಿಚ್ಚ ಲೋಕೆ ಪ್ರವಚನ ಚತುರಃ ಸತ್ಪುರಾಣೇತಿಹಾಸ ಸ್ಯೋಕ್ತೌ ಮೇಧಾ ಪ್ರದರ್ಶಿ ದಿಶತು ಶುಭದೃಶಂ ಮಹ್ಯಂ ರುಜ್ವಗ್ರಣೀ ಸಹ. ಈ ಶ್ಲೋಕದಲ್ಲಿ ಒಳ್ಳೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ಲೋಕದ ಪಾರಾಯಣ ತುಂಬಾ ವಿಶೇಷ ಫಲ ನೀಡುತ್ತೆ. ವಿಶೇಷವಾಗಿ ಶಾಸ್ತ್ರಜ್ಞಾನ ಬೇಕು, ಚೆನ್ನಾಗಿ ತಿಳ್ಕೊಳ್ಬೇಕು, ಸ್ಪಷ್ಟತೆ ಸಿಗ್ಬೇಕು, ಅಧ್ಯಯನ ಮುಂದುವರಿಬೇಕು ಚೆನ್ನಾಗಿ. ಈ ತರದ ವಿಶೇಷ ಅಭಿಲಾಷೆ ಇದ್ರೆ ಈ ಶ್ಲೋಕದ ಪಾರಾಯಣವನ್ನು ಮಾಡ್ಬೇಕು. ಈ ಕೊನೆಗೆ ಪ್ರಾರ್ಥನೆಯನ್ನ ಮಾಡ್ತಾರೆ, ಏನಂತ? ದಿಶತು ಶುಭದೃಶಂ, ನನಗೆ ದಿವ್ಯ ದೃಷ್ಟಿಯನ್ನ ನೀಡ್ರಿ ಅಂತ ಮಧ್ವಾಚಾರ್ಯ ಬಳಿ ಪ್ರಾರ್ಥನೆ. ಈ ಹಿಂದೆ ಅವರ ಸನ್ಯಾಸದ ಬಗ್ಗೆ ಪ್ರಸ್ತಾವ ಬಂತು ಹಿಂದಿನ ಶ್ಲೋಕದಲ್ಲಿ. ಈಗ ಪೂರ್ಣ ಪ್ರಜ್ಞ ಅಂತ ವಾಸುದೇವಾಚಾರ್ಯರು ಬದಲಾಗಿದ್ದಾರೆ, ಹೆಸರನ್ನ ಇಟ್ಟಿದ್ದಾರೆ ಪೂರ್ಣ ಪ್ರಜ್ಞ ಅಂತ. ಪೂರ್ಣ ಪ್ರಜ್ಞರಾಗಿ ಈಗ ನಮಗೆ ಆಚಾರ್ಯರ ಪರಿಚಯ. ಯತಿ ಕುಲ ತಿಲಕಃ, ಇವರು ಯತಿ ಕುಲಕ್ಕೆ ಅಂದ್ರೆ ಯತಿಗಳ ಗುಂಪಿಗೆ ತಿಲಕ. ಹೇಗೆ ಹಣೆಯಲ್ಲಿ ತಿಲಕ ಇಡ್ತೀವಿ, ತಿಲಕಕ್ಕೆ ಒಳ್ಳೆ ಸ್ಥಾನ ಇದೆ, ಎತ್ತರದ ಸ್ಥಾನ, ಅದಕ್ಕೆ ಹಣೆಯಲ್ಲಿಡೋದು. ನಮ್ಮ ದೇಹದಲ್ಲಿ ಕೈ, ಕಾಲು, ಕಿವಿ, ಮೂಗು ಎಲ್ಲ ಬಂದಾಗ ಯಾವುದು ಉತ್ತಮವಾದ ಅಂಗ ಅಂತ ಪ್ರಶ್ನೆ ಮಾಡ್ಕೊಂಡು, ಉತ್ತಮವಾದ ಅಂಗ ಯಾವುದು? ತಲೆ ಅಂತ ಹೇಳ್ತಾರೆ. ಉತ್ತಮಾಂಗಂ ಶಿರಃ ಅಂತ ಇದೆ. ಅಲ್ಲಿ ತಲೆಯಲ್ಲಿ ಹಣೆ ಭಾಗ ಏನಿದೆ ಅದು ಎದ್ದು ಕಾಣೋದು ಮೇಲಕ್ಕೆ ಎಲ್ರಿಗೂ. ಅದರಲ್ಲಿ ಮಧ್ಯಪ್ರದೇಶ, ಅಲ್ಲಿ ತಿಲಕ. ಆ ತರ ಇವರು ಯತಿಕುಲ ತಿಲಕರು ಅಂತ. ಎಷ್ಟು ಶ್ರೇಷ್ಠ ಇವರು. ಹೇಗೆ ಇಡೀ ದೇಹಕ್ಕೆ ತಿಲಕ ಇಲ್ಲದೆ ಹೋದ್ರೆ ಹೇಗೆ ಭೂಷಣ ಇಲ್ವೋ ಹಾಗೆ, ಅಂದ್ರೆ ಯಾವುದನ್ನ ಚೆನ್ನಾಗಿದೆ ಅಂತ ನಾವು ಹೇಳೋದಿಲ್ಲ, ತಿಲಕ ಇದ್ರೆ ಚೆನ್ನಾಗಿದೆ ಅಂತ. ಅದೇ ತರ
ಇಡೀ ದೇಹಕ್ಕೆ ಅಲಂಕಾರ ಬರೋದೇ ತಿಲಕದಿಂದ. ಅದೇ ತರ ಇಡೀ ಯತಿ ಕುಲಕ್ಕೆ ಆಚಾರ್ಯರಿಲ್ದೆ ಹೋದ್ರೆ ಆ ಯತಿ ಕುಲ ಚೆನ್ನಾಗಿರ್ತಾ ಇರ್ಲಿಲ್ಲ. ಈಗ ಇವತ್ತಿನ ದಿವಸ ಚೆನ್ನಾಗಿ ಕಾಣ್ತಾ ಇದೆ ಯತಿಕುಲ ಅಂದ್ರೆ ಯಾಕೆ? ಆಚಾರ್ಯರು ತಿಲಕದಂತೆ ಇದ್ರು ಅಂತ ಈ ಅಭಿಪ್ರಾಯದಲ್ಲಿ. ಇನ್ನು ಇವರ ಆಚಾರದ ಬಗ್ಗೆ ಹೇಳ್ತಾರೆ. ಸನ್ಯಾಸ ಸ್ವೀಕಾರ ಮಾಡಿದ್ರು, ಶುಭ ಆಚಾರ, ಒಳ್ಳೆ ಆಚರಣೆ. ಸನ್ಯಾಸ ಪದ್ಧತಿ ಗ್ರಂಥದಲ್ಲಿ ನಾವು ಕಾಣಬಹುದು ಯಾವ ರೀತಿ ಸನ್ಯಾಸದ ಕ್ರಮ ಇದೆ, ಹೇಗೆ ಅನುಷ್ಠಾನ ಮಾಡಬೇಕು. ಮತ್ತೆ ಯತಿ ಪ್ರಣವ ಕಲ್ಪ ಅಂತ ಇದೆ ಆಚಾರ್ಯರ ಗ್ರಂಥನೆ. ಇಲ್ಲೆಲ್ಲ ಗಮನಿಸಿದಾಗ ಯಾವ ಯಾವ ರೀತಿ ಸನ್ಯಾಸ ಧರ್ಮಗಳಿದೆಯೋ ಅದನ್ನೆಲ್ಲ ಹಾಗೇ ಪಾಲನೆ ಮಾಡ್ತಾ ಇರೋರು ಆಚಾರ್ಯರು. ಇಂಥವ್ರು ತಾವು ಸಿಕ್ಕಿದ್ ಹೇಗೆ? ಈಶ ಪ್ರದತ್ತ ಅಂತ ಹೇಳ್ತಾರೆ. ಸಾಕ್ಷಾತ್ ಭಗವಂತನೇ ಇವರನ್ನ ನೀಡಿದ. ಯಾರಿಗೆ? ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ. ಈಶ ಪ್ರದತ್ತ ಅಸ್ಮೈ. ಅಲ್ಲಿ ಪ್ರತ್ತ ಅಂತ ಒಂದು ಶಬ್ದ ಇದೆ. ಆ ಪ್ರತ್ತ ಅನ್ನೋ ಶಬ್ದಕ್ಕೆ ಪ್ರದತ್ತ ಅಂತ ಅರ್ಥ. ಅದನ್ನ ಕನ್ಫ್ಯೂಸ್ ಆಗ್ಬಾರ್ದು. ಪ್ರತ್ತ ಅನ್ನೋ ಶಬ್ದ ಇಲ್ಲ ಅಂತ, ಪ್ರದತ್ತ ಅಂತ ಸಾಮಾನ್ಯವಾಗಿ ಬಳಸ್ತೀವಿ. ಯಾವ್ದೊಂದು ಚೆನ್ನಾಗಿ ಕೊಡ್ತೀವೋ ಅದಕ್ಕೆ ಪ್ರದತ್ತ ಅಂತ ಕರೀತಾರೆ. ದಾನ, ಪ್ರದತ್ತ ಎಲ್ಲ ಒಂದೇ ತರ ಶಬ್ದ. ಪ್ರತ್ತ ಅಂದ್ರೆ ಅಲ್ಲಿ ಮಧ್ಯಕ್ಕೆ ಆ ದ ಏನಿದೆ ಅದು ತಾ ಆಗ್ಬಿಡುತ್ತೆ. ವ್ಯಾಕರಣದ ಪ್ರಕಾರ ಅದು ಪ್ರತ್ತ ಅಂತ ಆಗಿದೆ. 2 ತಕಾರ ಇರುತ್ತೆ. ಈ ಪ್ರತ್ತ ಅಸ್ಮೈ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಸಾಕ್ಷಾತ್ ಅನಂತಾಸನ ದೇವರ ದಿವ್ಯ ಅನುಗ್ರಹ ಆಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಘಟನೆ ನೆನಪಿಸ್ಕೊಳ್ತಾರೆ ಮುಂದೆ. ಈಶ್ವರ ಆಜ್ಞಾಗತ ಸುರಸರಿತಿ. ಸುರಸರಿತ್ ಅಂದ್ರೆ ದೇವತೆಗಳ ನದಿ. ಸುರಸರಿತ್ ಅಂತ ಕರೀತಾರೆ. ಯಾವ್ದದು? ಗಂಗಾ ನದಿ. ಗಂಗಾ ನದಿ ಅನಂತಾಸನ ದೇವರ ಅಪ್ಪಣೆಯಿಂದ ಈಗೇನು ಅನಂತ ಸರೋವರ, ಈಗ ಸದ್ಯಕ್ಕೆ ಮಧ್ವ ಸರೋವರ ಅಂತ ಪ್ರಸಿದ್ಧಿ ಇದೆ ಉಡುಪಿಲಿ. ಅಲ್ಲಿ ಮೂಲೆಯಲ್ಲಿ ನಾವು ನೋಡ್ಬಹುದು, ಅಲ್ಲಿ ಗಂಗೆಯ ಒಂದು ಮೂರ್ತಿ ಇದೆ, ಪ್ರತೀಕ. ಆ ಮೂಲೆಯಲ್ಲೇ ಈ ಗಂಗೆ ಪ್ರಾದುರ್ಭಾವಗೊಂಡಿತ್ತು, ಅಲ್ಲೇ ಗಂಗೆ ಬಂದಿದ್ದು. ಅದು ಅನಂತಾಸನ ದೇವರ ಆಜ್ಞೆ ಆದ್ರಿಂದ ಮೊದಲು ಅನಂತ ಸರೋವರ ಅಂತಿತ್ತು ಹೆಸರು ಇದಕ್ಕೆ. ನಂತರ ಆಚಾರ್ಯರ ಪ್ರಸಿದ್ಧಿಯಿಂದ ಮಧ್ವ ಸರೋವರ ಅಂತ ನಂತರ ಬಂತು. ಆ ಮಧ್ವ ಸರೋವರದಲ್ಲಿ ಭಗವಂತನ ಆಜ್ಞೆಯಿಂದ ಸಾಕ್ಷಾತ್ ದೇವಗಂಗೆ ನದಿ ಅಂದ್ರೆ ಗಂಗಾ ನದಿನೇ ಬಂದಿದ್ದಾಳೆ. ಅಲ್ಲಿ ಸ್ನಾನವನ್ನ ಮಾಡಿದ್ದಾರೆ ಯಾರು? ಆಚಾರ್ಯರು. ಅದು ಗಂಗಾದೇವಿನೇ ನಮಸ್ಕಾರ ಮಾಡ್ತಾಳೆ ಆಚಾರ್ಯರಿಗೆ. ಯಾಕೆಂದ್ರೆ ಆಚಾರ್ಯರ ಸಂಘ ದೊರೆಯೋದು ಅಂದ್ರೆ ಅದು ತುಂಬಾ ಅದ್ಭುತ. ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವಾಂತಸ್ಥೇನ ಗದಾಭೃತ ಅಂತ ಒಂದು ಮಾತಿದೆ. ಇದಕ್ಕೇನರ್ಥ ಅಂದ್ರೆ, ನಾವೆಲ್ಲ ಹೋದ್ರೆ ತೀರ್ಥಗಳಿಗೆ ಕಷ್ಟ, ಯಾಕೆ ನಾವು ಪಾಪಗಳನ್ನು ಬಿಡ್ತೀವಿ ಆ ನದಿಗಳಿಗೆ ಹೋದಾಗ. ಆದ್ರೆ ಅವುಗಳಿಗೆ ಆ ಶಕ್ತಿಯಿಂದ ದೇವರು ಕೊಟ್ಟಿದ್ದಾನೆ, ಅದು ಪರಿಹಾರ ಮಾಡುತ್ತೆ ನಿಜ. ಆದ್ರೆ ನಮ್ಗಿಂತ ಯಾರ್ಯಾರು ಯತಿಗಳು ಬರ್ತಾರೆ ಅಂತಾದ್ರೆ ಸನ್ಯಾಸಿಗಳು, ಅದಕ್ಕೆ ಕಾಯ್ತಾ ಇರುತ್ತಂತೆ ನದಿಗಳು. ಯಾಕೆ ಅಂದ್ರೆ ಅವುಗಳಿಗೆ ಪಾವಿತ್ರ್ಯವನ್ನ ಕೊಡುವಂಥವ್ರು ಸನ್ಯಾಸಿಗಳು. ಸನ್ಯಾಸಿಗಳು ಮುಳುಗಿದ್ದಕ್ಕೆ ಅವುಗಳಿಗೆ ಹೆಚ್ಚುಗಾರಿಕೆ ಬರುತ್ತೆ. ಆದ್ರಿಂದ ನದಿಗಳಿಗೆ ತೀರ್ಥತ್ವ ಕೊಡುವಂತಹ, ಪಾವಿತ್ರ್ಯ ಕೊಡುವಂತಹ ಶಕ್ತಿ ಈ ಸನ್ಯಾಸಿಗಳಿಗಿರುತ್ತೆ. ಅದಕ್ಕೆ ತೀರ್ಥಿ ಕುರುವಂತಿ ತೀರ್ಥಾನಿ ಅಂತ. ತೀರ್ಥಗಳನ್ನೇ ತೀರ್ಥ ಮಾಡುವಂತಹ ಸಾಮರ್ಥ್ಯ ಇರುತ್ತೆ. ತೀರ್ಥ ಅಂದ್ರೆ ಪವಿತ್ರ, ಪವಿತ್ರವಾದ ನದಿಗಳನ್ನೇ ಪವಿತ್ರ ಮಾಡುವಂತಹ ಸಾಮರ್ಥ್ಯ. ಅದ್ ಹೇಗ್ ಬಂತು? ಸಾಮಾನ್ಯ ಯತಿಗಳಿಗೆ ಹೇಗೆ ಗಂಗೆ ಎಷ್ಟು ಉತ್ತಮ ಕಕ್ಷೆಯಲ್ಲಿರೋಳು, ಅಂಥವ್ರಿಗೆ ಸಾಮಾನ್ಯ ಯತಿಗಳು ಹೋದಾಗ ಹೇಗೆಂದ್ರೆ ಸ್ವ ಅಂತಸ್ಥೇನ ಗದಾಭೃತ. ಅದು ಇವ್ರ ಮಹಿಮೆ ಅಲ್ಲ, ಒಳಗಡೆ ಇರುವಂತಹ ಗದಾಭೃತ, ಗದೆ ಹಿಡಿದಿರುವಂತಹ ಆ ಪರಮಾತ್ಮನ ಸಂಘ ಆಗತ್ತೆ. ಅಂದ್ರೆ ಪರಮಾತ್ಮನ ಸನ್ನಿಧಾನ ಯತಿಗಳಲ್ಲಿ ವಿಶೇಷ, ಸನ್ಯಾಸಿಗಳಲ್ಲಿ, ಆಮೇಲೆ ಬ್ರಾಹ್ಮಣರಲ್ಲಿ ಕ್ರಮವಾಗಿ ಬರ್ತಾ ಹೋಗುತ್ತೆ. ಯತಿಗಳಲ್ಲಿ ಅಂಥ ವಿಶೇಷವಾದ ಸನ್ನಿಧಾನ ಇರೋದ್ರಿಂದ ಆ ಭಗವಂತ ಯಾವಾಗ ಆ ನದಿಗೆ ಬಂದ, ಅವನ ಸಂಪರ್ಕ ಆಯ್ತು ನದಿಗೆ, ಆಗ ನದಿ ಸ್ವಯಂ ಪವಿತ್ರ ಆಗತ್ತೆ. ಈ ದೃಷ್ಟಿಯಲ್ಲಿ ಸನ್ಯಾಸಿಗಳ ಆಗಮನಕ್ಕೆ ನದಿಗಳು ಕಾಯ್ತಾ ಇರ್ತವೆ ಅಂತ. ಅದರಲ್ಲಿ ಈ ತರ ಸಾಮಾನ್ಯವಾಗಿ ಹೇಳೋದಿದು ಯತಿಗಳ ಬಗ್ಗೆ. ಅದ್ರಲ್ಲಿ ಮಧ್ವಾಚಾರ್ಯರು ಬರ್ತಾ ಇದ್ದಾರೆ ಅಂದ್ರೆ ವಾಯುದೇವರು ಬರ್ತಾ ಇದ್ದಾರೆ ಸಾಕ್ಷಾತ್. ಅದನ್ನ ವಾಯುದೇವರ ಪಾವಿತ್ರ್ಯ ಆ ಗಂಗಾ ನದಿಗೆ ಬಹಳ ಅಪೇಕ್ಷಿತ. ಆ ನಿಟ್ಟಿನಲ್ಲಿ ಆ ಗಂಗಾ ನದಿ ಕಾಯ್ತಾ ಇದ್ಲು. ಅದನ್ನ ಮಧ್ವವಿಜಯ ತುಂಬಾ ಚೆನ್ನಾಗಿ ವರ್ಣಿಸುತ್ತೆ. ಅದರಿಂದ ಇಲ್ಲಿ ಸ್ವಲ್ಪ ಹೇಳಿ ಅದರ ಮುಂದಕ್ಕೆ ನಾವು ನೋಡ್ಬೇಕು ಅಂತ ಮಧ್ವವಿಜಯ ಓದ್ಬೇಕು. ಅದಕ್ಕೆ ಇನ್ನು ಮುಂದೆ ಜೈತ್ರ ಪತ್ರ, ಇವ್ರ ಜೊತೆ ವಾದಕ್ ಬರೋರು ಯಾರು? ಮಧ್ವಾಚಾರ್ಯರ ಜೊತೆಗೆ, ಅಂದ್ರೆ ಪೂರ್ಣ ಪ್ರಜ್ಞರ ಜೊತೆಗೆ ವಾದಕ್ ಬಂದ್ರೆ ಆಮೇಲೆ ಅಲ್ಲಿ ಹಾಕ್ಬಿಟ್ಟಿರೋರು ಯಾರು ಬೇಕಾದ್ರೆ ವಾದಕ್ ಬರಬಹುದು, ನನ್ ಜೊತೆ ವಾದ ಮಾಡಬಹುದು ಅಂತ.
ಅಲ್ಲಿ ಅಪಜಯ ಅನ್ನೋ ಮಾತೇ ಇಲ್ಲ ಮಧ್ವಾಚಾರ್ಯದಲ್ಲಿ, ಯಾವಾಗಲೂ ಜಯನೇ. ಅದರಿಂದ ಅಲ್ಲಲ್ಲಿ ಪತ್ರ ಹಾಕ್ಬಿಟ್ಟಿರೋದು ಜಯ ಅಂತ ಅಷ್ಟೇ, ಅಂದ್ರೆ ತೂಗ ಹಾಕ್ಬಿಟ್ಟಿರ್ತಾರೆ ಅದು ಪತ್ರವನ್ನ. ಯಾರು ಗೆಲ್ತಾರೋ ಅವ್ರಿಗೆ ಜಯ, ಯಾರು ಸೋಲ್ತಾರೋ ಅವ್ರಿಗೆ ಅಪಜಯ ಆಗುತ್ತೆ, ಯಾರು ಬೇಕಾದ್ರೂ ವಾದ ಮಾಡ್ಬಹುದು ಅಂತ. ಇನ್ನು ದುಷ್ಪದ್ಯ ಛಿಚ್ಚ ಲೋಕೆ, ಒಮ್ಮೆ ಒಂದು ಗ್ರಂಥವನ್ನು ವ್ಯಾಖ್ಯಾನ ಮಾಡ್ತಾರೆ ತಮ್ಮ ಗುರುಗಳ ಮುಂದೆ. ಯಾವ ರೀತಿ ವ್ಯಾಖ್ಯಾನ ಅಂದ್ರೆ, ಅದು ಗುರುಗಳ ಹತ್ರ ಪಾಠ ಹೇಳಿಸ್ಕೊಳ್ತಾರೆ, ಆಗ ಅಲ್ಲಿ ದೋಷಗಳನ್ನ ಕಂಡು ಹಿಡಿತಾ ಹೋಗ್ತಾರೆ ಮಧ್ವಾಚಾರ್ಯರು. ಆ ಒಂದು ಭಾಗವನ್ನು ನೆನಪಿಸಿದ್ದಾರೆ. ಹಾಗೆ ಲೋಕೆ ಪ್ರವಚನ ಚತುರಃ, ಗ್ರಂಥ ವ್ಯಾಖ್ಯಾನ ಮಾಡೋ ವಿಷಯದಲ್ಲಿ ಅತ್ಯಂತ ಚಾತುರ್ಯ ಯಾರಿಗೆ? ಮಧ್ವಾಚಾರ್ಯರಿಗೆ. ಅದು ಹೇಳೋದೇ ಬೇಡ. ಅಂದ್ರೆ ಈ ತರದ ವಿಷಯ ಹೇಳ್ತಾ ಇದ್ದಾರೆ. ಮೊದಲು ಗ್ರಂಥದ ಖಂಡನೆ ಮಾಡ್ತಾರೆ, ಒಳ್ಳೆ ಪ್ರವಚನ ಮಾಡ್ತಾರೆ, ತಮ್ಮ ಮೇಧಾಶಕ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ. ಈ ತರ ಎಲ್ಲ ಶಬ್ದ ಬಳಸಿದ್ರಿಂದ ನಮಗೆ ಅಭಿವೃದ್ಧಿ ಆಗತ್ತೆ ಅಂತ. ಮಧ್ವಾಚಾರ್ಯರನ್ನ ಪೂರ್ಣ ಪ್ರಜ್ಞರನ್ನ ಹೀಗೆ ಚಿಂತಿಸಿದ್ರೆ ನಮಗೆ ಜ್ಞಾನ ಅಭಿವೃದ್ಧಿ ಆಗತ್ತೆ, ವ್ಯಾಖ್ಯಾನ ಕೌಶಲ ಸಿಗತ್ತೆ, ಪುರಾಣ ಇತಿಹಾಸಗಳ ಬಗ್ಗೆ ಚೆನ್ನಾಗಿ ಹೇಳಲಿಕ್ಕೆ ನಮಗೆ ಶಕ್ತಿಯನ್ನ ವಾಯುದೇವರು ಕೊಡ್ತಾರೆ. ಅದನ್ನ ಇಲ್ಲಿ ಲೋಕೆ ಪ್ರವಚನ ಚತುರ, ಯಾರು ಇವರು ಸತ್ ಪುರಾಣ ಇತಿಹಾಸಸ್ಯ ಉಕ್ತೌ ಮೇಧಾ ಪ್ರದರ್ಶಿ. ಯಾವುದೇ ಪುರಾಣ, ಅದು ಭಾಗವತದಿಂದ ಇತಿಹಾಸ ಮಹಾಭಾರತದವರೆಗೆ ಏನೇನು ಪುರಾಣ ಇತಿಹಾಸಗಳಿದೆ ಅದನ್ನ ಹೇಳೋದ್ರಲ್ಲಿ ತಮ್ಮ ಬುದ್ಧಿ ಕೌಶಲವನ್ನ ಮೆರೆದಿದ್ದಾರೆ ಮಧ್ವಾಚಾರ್ಯರು. ಅದು ನಿಜ ಹೌದು. ಭಾಗವತ ಪಾಠದಲ್ಲಿ ಕೇಳ್ತಾ ಇರ್ತೀವಿ, ಭಾಗವತ ತಾತ್ಪರ್ಯದಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಆಚಾರ್ಯರು. ಪ್ರತಿಯೊಂದು ಕಡೆ ಸ್ಕಂದ ಅಂತಾರೆ, ಆಗ್ನೇಯ ಅಂತಾರೆ, ಸಂಹಿತೆ ಅಂತಾರೆ. ಎಷ್ಟು ಮೇಧಾಶಕ್ತಿ, ಅಷ್ಟು ಸಾಧ್ಯನೇ ಇಲ್ಲ ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ. ಅಷ್ಟು ಗ್ರಂಥಗಳ ಉಲ್ಲೇಖ ಮಾಡ್ತಾರೆ. ಇನ್ನು ಆ ಗ್ರಂಥ ಎಷ್ಟು ದೊಡ್ಡದೋ ಗೊತ್ತಿಲ್ಲ, ಲಕ್ಷ ಪರಿಮಾಣ ಇರುತ್ತೆ ಗ್ರಂಥ, ಅದು ಒಂದೊಂದು ತುಂಬಾ ದೊಡ್ಡದಿರುತ್ತೆ. ಹಾಗಾಗಿ ಇವರು ಸಾಕ್ಷಾತ್ ದೇವತೆ, ವಾಯುದೇವತೆನೆ. ಅದಕ್ಕೆ ಮುಂದೆ ಹೇಳ್ತಾರೆ ರುಜು ಅಗ್ರಣೀಹಿ, ಇವರು ರುಜು ದೇವತೆಗಳಲ್ಲಿ ಅಗ್ರಣೀಹಿ, ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತ. ಈ ಮೊದಲನೇ ಸ್ಥಾನ ಅನ್ನೋದು ಅಭಿಪ್ರಾಯ, ಮೊದಲಿಗೆ ಬ್ರಹ್ಮದೇವರಿದ್ದಾರೆ, ನಂತರ ವಾಯುದೇವರು ಬರ್ತಾರೆ. ಹಾಗಾದ್ರೆ ರುಜು ಅಗ್ರಣಿ ಅಂತ ಹೇಗೆ ಹೇಳೋದು ಇವ್ರನ್ನ ವಾಯುದೇವರನ್ನ? ಯಾಕಂದ್ರೆ ಬ್ರಹ್ಮದೇವರಿದ್ದಾರಲ್ವಾ ರುಜುಗಳು ಮೊದಲು. ಅಂದ್ರೆ ಈ ಶಾಸ್ತ್ರದಲ್ಲಿ ಈ ಬ್ರಹ್ಮ ವಾಯುಗಳನ್ನ ಹೇಗ್ ತಗೊಳ್ತಾರೆ ಅಂದ್ರೆ ಜೊತೆಗೆ ತಗೊಳ್ತಾರೆ. ಅಂದ್ರೆ ಮಿಕ್ಕಿದೆಲ್ಲ ರುಜುಗಳು ಎಲ್ಲ ಸಮಾನನೇ. ಅದೇ ಬ್ರಹ್ಮವಾಯು ಅಂತ ಬಂದಾಗ ಉಲ್ಲೇಖ, ಯಾಕಂದ್ರೆ ಕೊನೆಗೆ ವಾಯು ಪದವಿಗೆ ಬಂದು ಬ್ರಹ್ಮ ಪದವಿಗೆ ಬರೋದು, ಇದೇ ಅಂತಿಮ. ಹಾಗಾಗಿ ಏನ್ ಮಾಡ್ತಾರೆ, ಬ್ರಹ್ಮವಾಯುಗಳನ್ನ ತಗೊಳ್ತಾರೆ ಶಾಸ್ತ್ರದಲ್ಲಿ. ಆ ವಾಯುದೇವರು ಬ್ರಹ್ಮದೇವರಾಗಿ ಅಂದ್ರೆ ಬ್ರಹ್ಮ ಪದವಿಗೆ ಬಂದೆ ನಂತರ ಅವರು ಮುಕ್ತಿಯನ್ನ ಪಡೆಯೋದು. ಈ ತರ ಇರೋದ್ರಿಂದ ಎಲ್ಲೆಲ್ಲಿ ಈ ವಾಯು ಮತ್ತೆ ಬ್ರಹ್ಮ ಅಂತ ಬರುತ್ತೆ, ವಾಯು ಅನ್ನೋ ಬ್ರಹ್ಮ ಅನ್ನೋ ಶಬ್ದದಿಂದ ವಾಯುದೇವರನ್ನು ತಗೊಳ್ಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಅಷ್ಟೇ ಅಲ್ಲದೆ ಈ ಭೂಲೋಕದಲ್ಲಿ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಹಾಗಾಗಿ ರುಜುದೇವತೆಗಳಲ್ಲಿ ಶ್ರೇಷ್ಠ ಅಂತ ಅಂದಾಗ ಬ್ರಹ್ಮದೇವರನ್ನ ಬಿಟ್ಟರೆ ವಾಯುದೇವರೇ ಸಿಗೋದು. ಹಾಗಾಗಿ ರುಜು ಅಗ್ರಣಿ ಅಂತ ಕರೆದಿದ್ದಾರೆ. ಅಂತೂ ಅಗ್ರಣಿ ಅನ್ನೋ ಶಬ್ದಕ್ಕೆ ಮೊದಲೇ ಇರೋರು ಅಂತ ಅರ್ಥ ಅಲ್ಲ, ರುಜುಗಳಲ್ಲಿ ಶ್ರೇಷ್ಠ ಸ್ಥಾನದಲ್ಲಿ ಇರೋರು ಅಂತಾನು ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆ ಇಲ್ಲ. ಹೀಗೆ ರುಜು ಅಗ್ರಣಿಗಳಾದ ಆ ಮಧ್ವಾಚಾರ್ಯರು ಮಹ್ಯಂ ಶುಭದೃಶಂ ದಿಶತು, ನನಗೆ ದಿವ್ಯ ದೃಷ್ಟಿಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇದಾದ್ಮೇಲೆ ವಿಶೇಷವಾಗಿ ಗೂಢಭಾವ ಪ್ರಕಾಶಿಕ ಟಿಪ್ಪಣಿಯ ವಿವರಣೆಗೆ ಹೋಗೋಣ. ಈ ಟಿಪ್ಪಣಿಯಲ್ಲಿ ಬಂದ ವಿಷಯ ಎಷ್ಟು? ಯಹ ಪೂರ್ಣ ಪ್ರಜ್ಞನಾಮ ಸನ್, ಮೊದಲು ಇವ್ರಿಗೆ ಹೆಸರೇನು? ಪೂರ್ಣ ಪ್ರಜ್ಞಾ ಅಂತ ನಾಮ, ಹೆಸರು ಅಂತ ಬರುತ್ತೆ. ಯತಿಕುಲ ತಿಲಕ ಅನ್ನೋ ಶಬ್ದಕ್ಕೆ ಇಲ್ಲಿ ರಾಯರು ಬರೀತಾರೆ, ತಿಲಕ ಅನ್ನೋದಕ್ಕೆ ಶ್ರೇಷ್ಠ ಅಂತ ಅರ್ಥ, ಹಣೆ ಬೊಟ್ಟು ಅಂತ ಅರ್ಥ ಅಲ್ಲ ತಿಲಕ ಅಂದ್ರೆ. ಹಾಗಾದ್ರೆ ತಿಲಕ ಅಂದ್ರೆ ಹಣೆ ಬೊಟ್ಟು ಅಲ್ಲ ಅಂದ್ಮೇಲೆ ಯತಿಕುಲ ತಿಲಕ ಅಂತ ಯಾಕೆ ಕರೆದ್ರಿ? ಅದ್ ಹಾಗೆ, ಇದೇನಂದ್ರೆ ತಿಲಕ ಹೇಗೆ ಶ್ರೇಷ್ಠನೋ ಹಾಗೆ ಇವರು ಯತಿಕುಲಕ್ಕೆ ಅಂತ, ಅಂದ್ರೆ ಉದಾಹರಣೆ ಕೊಡ್ತಾ ಇರೋದು. ಏನಂದ್ರೆ ಯತಿಕುಲಕ್ಕೆ ಇವ್ರು ಹಣೆ ಬೊಟ್ಟಿನಂತೆ ಅದೇನರ್ಥ? ಶ್ರೇಷ್ಠ ಅಂತ ಅರ್ಥ. ಅದರಿಂದ ತಾತ್ಪರ್ಯ ತಗೊಳ್ಬೇಕು, ಅದನ್ನ ಶ್ರೇಷ್ಠರು ಅಂತ ಬರ್ತೀವಿ. ಇನ್ನು ಶುಭಾಚಾರ ಅಂದ್ರೆ ಏನರ್ಥ? ಆಶ್ರಮ ಉಚಿತ ಅನೇಕ ಧರ್ಮಶೀಲ ಅಂತ. ಶುಭಾಚಾರ ಅಂದ್ರೆ ಇಷ್ಟೇ ತಾತ್ಪರ್ಯ. ತಮ್ಮ ಆಶ್ರಮ ಸನ್ಯಾಸಾಶ್ರಮ, ಸನ್ಯಾಸಾಶ್ರಮಕ್ಕೆ ಬೇಕಾದ ಏನೇನೋ ಆಚಾರಗಳಿದೆ, ಆ ಎಲ್ಲಾ ಆಚಾರಗಳನ್ನ ಅಂದ್ರೆ ಧರ್ಮವನ್ನ ಶೀಲ ಅಂತ ಒಂದು ಶಬ್ದ ಹಾಕ್ತಾರೆ ಇಲ್ಲಿ ರಾಯರು. ಶೀಲ ಅನ್ನೋದಕ್ಕೆ ಏನರ್ಥ? ಸ್ವಭಾವ. ಅಂದ್ರೆ ಸಹಜವಾಗಿ ದೇವತೆಗಳಿಗೆ ಇರುತ್ತೆ, ಎಲ್ಲಾ ಆಶ್ರಮದಲ್ಲೂ ಇರ್ತಾರೆ ದೇವತೆಗಳು. ಅದರಲ್ಲಿ ವಾಯುದೇವರಿಗೂ ಎಲ್ಲ ಆಶ್ರಮ ಇರುತ್ತೆ, ಸನ್ಯಾಸ ಎಲ್ಲ ಆಶ್ರಮಗಳು ಇದ್ದೇ ಇರುತ್ತೆ. ಆಶ್ರಮಗಳಲ್ಲಿ ಅವರ ಧರ್ಮ ಪರಿಪಾಲನೆ ಹೇಗಿರುತ್ತೆ ಅಂದ್ರೆ ಸಹಜವಾಗಿ ಮಾಡ್ತಾರೆ. ಅದು ಬಲಾತ್ಕಾರವಾಗಿ ಅಥವಾ ಮೊದಲೇನೋ ಇರ್ಲಿಲ್ಲ ಈಗ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ರೆ ಹಂಗಿಲ್ಲ. ಅವ್ರ ಇದ್ದಾಗ್ಲಿಂದಲೇ ಮೊದಲಿಂದನು
ಅವ್ರು ಹಾಗೆ ಸ್ವಭಾವ. ಆತರ ಅದರಿಂದ ತಿಳಿಸ್ಲಿಕ್ಕೆ ಶೀಲಹ ಅಂತ ಬಳಸಿದ್ದಾರೆ. ಇಂಥ ಇವ್ರ ಹತ್ರ ಏನಾಯ್ತು ಅಂದ್ರೆ ಅಚ್ಯುತ ಪ್ರೇಕ್ಷಾತ್ ಆಶ್ರಮಂ ಸ್ವೀಕೃತ್ಯ ಪೂರ್ಣ ಪ್ರಜ್ಞ ಇತಿ ನಾಮ ತಥೋಲೇಭೆ ಇತಿ ಭಾವ. ಅಂದ್ರೆ ಒಟ್ಟು ಏನು ಹೇಳಲಿಕ್ಕೆ ಹೊರಟ್ರೆ ಅರ್ಥ ಆಗ್ಲಿಲ್ವಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ, ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಆಮೇಲೆ ಪೂರ್ಣ ಪ್ರಜ್ಞಾ ಅನ್ನೋ ಹೆಸರನ್ನ ಇವರು ಪಡ್ಕೊಂಡ್ರು ಅಂತ ಹೀಗೆ ಅರ್ಥ. ಅದನ್ನ ಇದು ಅಚ್ಯುತ ಪ್ರೇಕ್ಷಾಚಾರ್ಯರು ವಾಸುದೇವಾಚಾರ್ಯರಿಗೆ ಏನು ಆಶ್ರಮದ ನಾಮ ಕೊಟ್ರು, ಹೆಸರೇನು ಕೊಟ್ರು ಅಂದ್ರೆ ಸನ್ಯಾಸ ನಾಮ ಪೂರ್ಣ ಪ್ರಜ್ಞಾ ಅಂತ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಪೂರ್ಣ ಪ್ರಜ್ಞಾ ಅನ್ನೋದು ಮರ್ತೇ ಹೋಗ್ಬಿಟ್ಟಿರುತ್ತೆ. ಮಧ್ವಾಚಾರ್ಯರು ಒಂದು ಯಾಕಂದ್ರೆ ಮಧ್ವ ಅನ್ನೋದು ವೇದದಲ್ಲಿ ಬರೋ ಶಬ್ದ. ಬಳಿಥಾ ಸೂಕ್ತದಲ್ಲಿ ಸಮಧ್ವೋ ವೈದಿಕಾಚಾರ್ಯ ಅಂತ ವಾದಿರಾಜರು ಬಹಳ ವರ್ಣಿಸಿದ್ದಾರೆ. ಮಧ್ವ ಅನ್ನೋ ಶಬ್ದವನ್ನು ಹೇಳಿ ಅನೇಕ ವೇದ ವಾಕ್ಯಗಳನ್ನ ತಮ್ಮ ಯುಕ್ತಿ ಮಲ್ಲಿಕಾ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಆ ಹೆಸರಿನಲ್ಲೇ ಪ್ರಸಿದ್ಧಿ ಆಗ್ಬಿಟ್ಟಿದೆ ಈಗ ಮಧ್ವಾಚಾರ್ಯರು ಅನ್ನೋ ಇದು. ಅದನ್ನ ಮಧ್ವ ಮತ್ತೆ ಮಧ್ವ ವೈದಿಕಾಚಾರ್ಯರು ಅಂತ ಹೇಳಲ್ಲ, ಆ ವೈದಿಕ ಅನ್ನೋದು ಆ ಕಡೆ ಹಾಕಿ ಮಧ್ವಾಚಾರ್ಯರು ಅನ್ನುವ ಒಂದು ಹೆಸರಿಂದ ಪ್ರಸಿದ್ಧಿಯಾಗಿ ಪೂರ್ಣ ಪ್ರಜ್ಞ ಅಥವಾ ಆನಂದ ತೀರ್ಥರು ಈ ಹೆಸರು ಮರ್ತು ಹೋಗ್ಬಿಟ್ಟಿದೆ. ಮೊದಲು ಪೂರ್ಣ ಪ್ರಜ್ಞ ಜಾಸ್ತಿ ಇಲ್ಲ, ಆನಂದ ತೀರ್ಥ ಅನ್ನೋ ವ್ಯವಹಾರದಲ್ಲಿ ಜಾಸ್ತಿ ಇದೆ ಆನಂದ ತೀರ್ಥರು ಅಂತ. ಪೂರ್ಣ ಪ್ರಜ್ಞದು ಅಂತ ವಸ್ತುತಃ ಆಶ್ರಮ ನಾಮ, ಗುರುಗಳಿಟ್ಟ ನಾಮ. ಅದನ್ನ ನೆನ್ಪಿಟ್ಕೊಂಡು ಮುಂದೆ ಏನಾಯ್ತು ಅಂದ್ರೆ ಅಚ್ಯುತ ಪ್ರೇಕ್ಷಾಚಾರ್ಯರ ಜೊತೆಗೆ ಹೊರಡ್ತಾರೆ ಯಾರು ಮಧ್ವಾಚಾರ್ಯರು ಅಂದ್ರೆ ಪೂರ್ಣ ಪ್ರಜ್ಞರು. ಎಲ್ಲಿಗೆ? ಉಡುಪಿ ಕ್ಷೇತ್ರಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ನಮಸ್ಕಾರ ಮಾಡ್ತಾರೆ. ಯಾರಿಗೆ? ಅನಂತಾಸನಗೆ ನಮಸ್ಕಾರ ಮಾಡ್ತಾರೆ. ಮಾಡಿದಾಗ ದಿಢೀರ್ ಅಂತ ಒಂದು ಘಟನೆ ನಡೆಯುತ್ತೆ. ಏನ್ ನಡೆಯುತ್ತೆ ಅಂದ್ರೆ ಒಬ್ಬ ಮನುಷ್ಯ ಅವನಲ್ಲಿ ದೇವರೇ ಹೊಕ್ಕಿದ್ದಾನೆ. ಯಾರು? ಅನಂತಾಸನ ಸ್ವಾಮಿನೇ ಹೊಕ್ಕಿದ್ದಾನೆ. ಹೊಕ್ಕಿ ಮಧ್ವಾಚಾರ್ಯರ ಕೈಯನ್ನ ಹಿಡಿದಿದ್ದಾನೆ. ಹಿಡಿದು ಅಚ್ಯುತ ಪ್ರೇಕ್ಷಾಚಾರ್ಯರ ಕೈಗೆ ಹಿಂಗೆ ಒಬ್ಬರ ಕೈ ಹಿಡಿದು ಇನ್ನೊಬ್ಬರ ಕೈ ಹಿಂಗ ಮುಟ್ಟಿಸ್ತಾರಲ್ಲ, ಹಾಗೆ ಮುಟ್ಟಿಸಿ, ನೀನು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಹೇಳೋದು, ನೀನು ತುಂಬಾ ದಿವಸದಿಂದ ತತ್ವಜ್ಞಾನ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ, ಇವತ್ತು ನಿನ್ನ ತಪಸ್ಸಿಗೆ ಫಲ ಸಿಕ್ಕಿದೆ, ಆ ಫಲ ಇದೆ ಅಂತ ಹೇಳಿ ಪೂರ್ಣ ಪ್ರಜ್ಞರ ಕೈಯನ್ನ ಆ ಕಡೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಕೈಗೆ ಕೊಟ್ಟಿದ್ದಾರೆ ಆ ಮನುಷ್ಯನ ಒಳಗಡೆ ದೇವರೇ ಬಂದಿದ್ದಾನೆ. ದೇವರ ಆವೇಶ ಆ ಮನುಷ್ಯನಲ್ಲಿ ಆಗಿ ಈ ತರ ಒಂದು ಘಟನೆ ನಡೀತು. ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ. ಸ್ವಯಂ ಭಗವಂತ ತಾನೇ ಒಬ್ಬ ಮನುಷ್ಯನ ಒಳಗಡೆ ಬಂದು ಈ ಕೈಯಿಂದ ಕೈ ಹಿಂಗ್ ಕೊಟ್ಟು, ಇವನಿಂದ ನೀ ತತ್ವಜ್ಞಾನ ಪಡಿಬೇಕು ಅಂತ ಶಿಷ್ಯರಿಂದ ತತ್ವಜ್ಞಾನವನ್ನ ಪಡಿತಾರೆ ಮುಂದೆ ಅಚ್ಯುತ ಪ್ರೇಕ್ಷಾಚಾರ್ಯರು. ಅಂಥ ಸರ್ವಜ್ಞರಾದ ವಾಯುದೇವರು ಅಂತ. ಇದು ಆ ವಾಯುದೇವರ ಆ ರೀತಿ ಇರೋದ್ರಿಂದಲೇ ಭಗವಂತ ಇವ್ರನ್ನ ಕೊಟ್ಟ. ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಅತ್ಯಂತ ಸಂತೋಷ ಆದ ಒಂದು ಘಟನೆ. ಇದಾದ್ಮೇಲೆ ಆಗ್ಲೇ ಗಂಗೆ ಬಂದ್ಲು ಅಂತ ಹೇಳಿದೆ. ಆ ಘಟನೆಗೆ ಬರ್ತಾರೆ. ಮಧ್ವಾಚಾರ್ಯರು ತಾವು ಗಂಗೆ ಸ್ನಾನಕ್ಕೆ ಹೋಗ್ಬೇಕು ಅಂತ ಅವರು ರೆಡಿ ಆಗ್ತಾರೆ. ಆವಾಗ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಶಿಷ್ಯನ ವಿರಹ ತಡಿಲಿಕ್ಕೆ ಆಗ್ಲಿಲ್ಲ. ಶಿಷ್ಯ ನನ್ನಿಂದ ದೂರ ಆಗ್ತಾನೆ. ಯಾಕಂದ್ರೆ ತೀರ್ಥಯಾತ್ರೆಗೆ ಹೊರಡ್ತಾರೆ ಅಂತಂದ್ರೆ ಇನ್ನಪ್ಪ ಹೋಗಿ ವಾಪಸ್ ಬರೋದು ಅಷ್ಟು ಹೊತ್ತು ಮಧ್ವಾಚಾರ್ಯನ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಆಗ ಏನ್ ಮಾಡ್ತಾರೆ, ಅನಂತಾಸನ ದೇವರ ಹತ್ರನೇ ಬೇಡ್ತಾರೆ, ಸ್ವಾಮಿ ನನಗೆ ಇಷ್ಟ ಇಲ್ಲ, ಅನುಗ್ರಹ ಮಾಡು ಅಂತ. ಆಗ ಆಚಾರ್ಯರಿಗೆ ಭಗವಂತನೇ ಆಜ್ಞೆ ಮಾಡ್ತಾನೆ. ಏನಂತ ಮಾಡ್ತಾನೆ? ಅದು ಒಬ್ಬ ಮನುಷ್ಯನಲ್ಲಿ ಮತ್ತೆ ಪ್ರವೇಶ ಮಾಡ್ತಾನೆ. ಅದು ಯಾವ ಮನುಷ್ಯ ಅಂತಾನೆ ಹೇಳಲಿಕ್ಕೆ ಬರಲ್ಲ. ದೇವರ ಹಾಗೆ ಒಬ್ಬ ಮನುಷ್ಯನ ಒಳಗಡೆ, ಈಗ ಪಿಶಾಚಗಳು ಮನುಷ್ಯನ ಒಳಗಡೆ ಹೊಕ್ಕತ್ತಲ್ಲ, ಆ ರೀತಿ. ಅದು ಉದಾಹರಣೆಗೆ ಹೇಳಿದ್ದು. ಇದನ್ನ ವೇದವ್ಯಾಸರು ಈ ತರ ಉದಾಹರಣೆ ಕೊಟ್ಟಿದ್ದಾರೆ. ಸಾಕ್ಷಾತ್ ಭಗವಂತನೇ ಲೋಕದಲ್ಲಿ ಹೇಗೆ ಪಿಶಾಚಾದಿಗಳು ಅಂತ ಮಧ್ವಾಚಾರ್ಯರು ಅದಕ್ಕೆ ವಿವರಣೆ ಮಾಡಿದ್ದಾರೆ ಬ್ರಹ್ಮಸೂತ್ರಗಳೆಲ್ಲ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಲ್ಲಿ ಆವೇಶ ಕೊಡೋದಂದ್ರೆ ಪಿಶಾಚ ಅನ್ನೋದು ಲೋಕದಲ್ಲಿ ಪ್ರಸಿದ್ಧಿ, ಹಾಗಾಗಿ ಅದನ್ನು ಉದಾಹರಣೆ ಕೊಡೋದು. ಹಾಗೆ ಇಲ್ಲಿ ದೇವರೇ ಸ್ವಯಂ ಒಬ್ಬ ಮನುಷ್ಯನ ಒಳಗಡೆ ಸೇರ್ಕೊಂಡು ಹೇಳ್ತಾರೆ ಮಧ್ವಾಚಾರ್ಯರಿಗೆ ಏನಂತ, ಇವತ್ತಿನಿಂದ 3ನೇ ದಿವಸಕ್ಕೆ ಗಂಗೆನೆ ನನ್ನ ಸರೋವರಕ್ಕೆ, ಅಂದ್ರೆ ಅನಂತ ಸರೋವರ ಅಂತ ಅದಕ್ಕೆ ಹಿಂದೆ ಹೆಸರಿತ್ತು ಅಂತ ಈ ಕಾರಣಕ್ಕೆ ಹೇಳೋದು. ಆ ಅನಂತ ಸರೋವರಕ್ಕೆ ಬರ್ತಾಳೆ. ಆದ್ರಿಂದ ನೀನು ಗಂಗೆ ತನಕ ಹೋಗೋ ಅವಶ್ಯಕತೆ ಇಲ್ಲ, ಗಂಗೆನೇ ನನ್ನ ಅಪ್ಪಣೆಯಿಂದ ಬರ್ತಾಳೆ ಅಂತ. ಹಾಗೆ ಗಂಗಾದೇವಿ ತಾನೇ ಭಗವಂತನ ಅಪ್ಪಣೆಯಂತೆ ಅಲ್ಲಿ ಕಂಡ್ರು, ಎಲ್ಲಿ? ಮಧ್ವ ಸರೋವರದಲ್ಲಿ. ಈಗ ಈ ಘಟನೆಯನ್ನ ಇಲ್ಲಿ ನೆನಪಿಸ್ಕೊಂಡಿದ್ದಾರೆ.
ಈಗ ಸಂಸ್ಕೃತದ ವಾಕ್ಯಗಳನ್ನ ಓದ್ತೀನಿ. ಈ 2 ಘಟನೆ ಹೇಳಾಯ್ತು. ಈಗ ಇಲ್ಲಿ ನೋಡಿ ವಿವರಣೆ ಮಾಡ್ತಾರೆ. ಆಶ್ರಮ ಅನಂತರಂ ಸ್ವಗುರುಣ ಅಚ್ಯುತ ಪ್ರೇಕ್ಷೇಣ ಸಹ. ಆಶ್ರಮ ಸ್ವೀಕಾರ ಆಯ್ತು. ತಮ್ಮ ಗುರುಗಳಾದ ಅಚ್ಯುತ ಪ್ರೇಕ್ಷಾಚಾರ್ಯರ ಜೊತೆಗೆ ರೂಪ್ಯ ಪೀಠಂ ಗತ್ವ, ಅಂದ್ರೆ ರಜತ ಪೀಠಪುರ, ಅಂದ್ರೆ ಉಡುಪಿಗೆ ಹೋಗಿ. ಉಡುಪಿ ಅಂತ ಬಳಸಲ್ಲ, ರೂಪ್ಯ ಪೀಠ, ರಜತ ಪೀಠ, ಪುರ ಹೀಗೆ ಬಳಸ್ತಾ ಹೋಗ್ತಾರೆ ಇಲ್ಲಿ ಸಂಸ್ಕೃತದಲ್ಲಿ. ಅದನ್ನೊಂದು ಗಮನಿಸಿ. ರೂಪ್ಯ ಪೀಠ, ರಜತ ಪೀಠ ಅಂತ. ತತ್ರತ್ಯ ಸ್ವಾಮಿನಂ ಪ್ರಣನಾಮ, ಅಲ್ಲಿರುವಂತಹ ಅನಂತ ಸ್ವಾಮಿಗೆ ನಮಸ್ಕಾರವನ್ನ ಮಾಡಿದ್ದಾರೆ. ಆಗ ಕಂಚನ ಪುರುಷಮಾವಿಶ್ಯ, ಒಬ್ಬ ಮನುಷ್ಯನಲ್ಲಿ ಆವೇಶಗೊಂಡು ಪೂರ್ಣ ಪ್ರಜ್ಞ ಹಸ್ತಂ ಗೃಹೀತ್ವ, ಪೂರ್ಣ ಪ್ರಜ್ಞರ ಕೈಯನ್ನ ಹಿಡಿದು ಅಚ್ಯುತ ಪ್ರೇಕ್ಷಾಚಾರ್ಯರ ಕೈ ಮೇಲಿಟ್ಟು ಏನಂತ ಹೇಳ್ತಾನೆ ಭಗವಂತ, ತತ್ವ ಬುಭುತ್ಸಯ, ತತ್ವ ಬೇಕು ಅಂತ, ಅಂದ್ರೆ ತತ್ವಜ್ಞಾನ ಬೇಕು ಅಂತ ಇಚ್ಛೆ ಪಟ್ಟಿರೋ ನೀನು, ಚಿರೇಣ ತ್ವಯಾ ತಪಶ್ಚೀರ್ಣಂ, ಬಹಳ ಕಾಲದವರೆಗೆ ತಪಸ್ ಮಾಡಿದ್ದಿ, ತತ್ಫಲಂ ಇಮಂ ತುಭ್ಯಂ ದದಾಮಿ, ಆ ಫಲ ನಿನಗೆ ಕೊಡ್ತಾ ಇದ್ದೀನಿ ಅಂತ ಇತಿ ಉಕ್ತ್ವಾ ದತ್ತವಾನ್, ಈ ರೀತಿ ಹೇಳಿ ಕೈಯಿಂದ ಕೈಗೆ ಕೊಟ್ಟ, ಒಪ್ಸಿದಾನೆ ಅಂತ ಅರ್ಥ. ಭಗವಂತನೇ ನೀನ್ ಅವತ್ತು ತಪಸ್ ಮಾಡಿದ್ಯಲ್ಲ ಅಷ್ಟು ಕಷ್ಟಪಟ್ಟು, ಅದರ ಫಲ ನಾನೇ ಬಂದು ಕೊಡ್ತಾ ಇದ್ದೀನಿ ತಗೋ ಅಂತ ಹೇಳಿ ಕೊಟ್ಟಿದ್ದಾನೆ. ಎಂಥ ಅದ್ಭುತ ಅಚ್ಯುತ ಪ್ರೇಕ್ಷಾಚಾರ್ಯ ತಪಸ್ಸೆ ಅಂತದ್ದು, ಅದನ್ನು ಇಲ್ಲಿ ಗಮನಿಸ್ಬೇಕು. ಇದಾದ್ಮೇಲೆ ಸುರ ಸರಿತಿ, ಅಂದ್ರೆ ಗಂಗೆ ಒಂದು ವಿಷಯ ಬಂದಾಗ ಹೇಳ್ತಾರೆ, ಯದಾ ಪೂರ್ಣಬೋಧ ಗಂಗಾಂ ಗಂತು ಮುದ್ಯತ ಸನ್. ಯಾವಾಗ ಪೂರ್ಣಬೋಧರು, ನೋಡಿ ಪೂರ್ಣ ಪ್ರಜ್ಞಾ ಅಂತಿತ್ತು, ಈಗ ಪೂರ್ಣಬೋಧ ಅಂತ ಮಾಡಿದ್ರು. ಆ ದಶಪ್ರಮತಿ, ಪೂರ್ಣಬೋಧ, ಪೂರ್ಣ ಪ್ರಜ್ಞಾ, ಆನಂದ ತೀರ್ಥ, ಮಧ್ವಾಚಾರ್ಯರು, ಹೀಗೆ ಸಾಕಷ್ಟು ಹೆಸರಿದೆ ಆಚಾರ್ಯರಿಗೆ. ಈಗ ಪೂರ್ಣ ಪ್ರಜ್ಞಾ ಇದ್ದಿದ್ದು ಪೂರ್ಣ ಬೋಧ ಮಾಡಿದ್ದಾರೆ. ಅದ್ ನಮ್ಗೆ ಗೊತ್ತು. ಪೂರ್ಣ ಪ್ರಜ್ಞಾ ಅಂದೇನು, ಪರಿಪೂರ್ಣವಾದ ಜ್ಞಾನ ಇರೋರಿಗೆ ಪೂರ್ಣ ಬೋಧ, ಪೂರ್ಣ ಪ್ರಜ್ಞಾ ಅಂತ ಕರೀತಾರೆ. ಅಂತ ಪೂರ್ಣ ಪ್ರಜ್ಞ ಗಂಗೆಗೆ ಹೋಗ್ಬೇಕು ಅಂತ ಇದ್ರು. ಆಗ ಸ್ವಗುರು ಆಜ್ಞಾಂ ಅಯಾಚತ, ಸ್ವಗುರುಂ ಆಜ್ಞಾಂ ಅಯಾಚತ ಅಂತ ಹೇಳ್ತಾರೆ. ಇದೊಂದು ವಿಶೇಷ ಪ್ರಯೋಗ. ಅದು ಸಂಸ್ಕೃತದಲ್ಲಿ ಸ್ವಗುರುಂ ಆಜ್ಞಾಂ ಅಂತ ಎರಡೂ ದ್ವಿತೀಯ ವಿಭಕ್ತಿಯಲ್ಲಿ ಬರುತ್ತೆ, ಅಯಾಚತ ಅಂತ ಇರೋದ್ರಿಂದ. ಅದ್ ಹೇಗೆ ಅಂದ್ರೆ, ಬಲಿಂ ವಸುಧಾಂ ಯಾಚತೆ ಅಂತ ಒಂದಿದೆ. ವಾಮನಾವತಾರದ ಸಂದರ್ಭ ವ್ಯಾಕರಣದಲ್ಲಿ ಒಂದ್ ಕಡೆ ಉದಾಹರಣೆ ಕೊಡ್ತಾರೆ. ಬಲಿಂ ವಸುಧಾಂ, ಬಲಿ ಹತ್ರ ಭೂಮಿ ಬೇಡ್ದ ಅಂತ ಅರ್ಥ. ಬಲಿ ಹತ್ರ ಅಂದ್ರೆ ಬಲೇಹೇ ವಸುಧಾಂ ಅಂತ ಹೇಳ್ಬೇಕು. ಅಂದ್ರೆ ಬಲಿಂ ವಸುಧಾಂ ಅಯಾಚತ ಅಥವಾ ಯಾಚತೆ ಅಂತ ಹೇಳ್ತಾರೆ. ಎರಡರಲ್ಲೂ ದ್ವಿತೀಯ, ಅಂದ್ರೆ ಬಲಿಯಿಂದ ಅಂತಾನೆ ಅರ್ಥ, ಅದೇ ಬಲಿಂ ಅಂತ ಮಾತ್ರ ಬಳಸ್ಬೇಕಷ್ಟೆ. ಬಲಿಯನ್ನು ಅಂತ ಅರ್ಥ ಅಲ್ಲ, ಬಲಿಯಿಂದ ಭೂಮಿಯನ್ನ ಬೇಡ್ತಾನೆ. ಹಾಗೆ ಇಲ್ಲಿ ಗುರುಗಳ ಹತ್ತಿರ ಆಜ್ಞೆಯನ್ನ ಇವರು ಹೇಳಿದ್ದಾರೆ. ಸ್ವಗುರುಂ ಆಜ್ಞಾಂ ಅಯಾಚತ, ಇದು ಅಪರೂಪದ ಪ್ರಯೋಗ. ಇದು ಯಾಕಿಲೆ ರಾಯರು ಮಾಡಿದೆ ಅಂದ್ರೆ, ಅಂಥ ವೈಯಾಕರಣರು, ದೊಡ್ಡ ವ್ಯಾಕರಣ ಪಾಂಡಿತ್ಯ ರಾಯರಿಗೆ ವಿಶೇಷವಾಗಿ ಅಂತಹ ಪ್ರಯೋಗ ಮಾಡಿದ್ದಾರೆ. ತದಾ ಸಹ ಅಚ್ಯುತ ಪ್ರೇಕ್ಷ, ಆಗ ಅಚ್ಯುತ ಪ್ರೇಕ್ಷಾಚಾರ್ಯರು ತದ್ವಿಯೋಗ ಭೇದ, ವಿರಹ ಆಗ್ಬಿಡತ್ತೆ ಅಂತ ತಮ್ಮ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ. ಆಗ ಸ್ವಾಮಿ ಚ ಕಂಚನ ಪುರುಷ ಮಾವಿಷ್ಯ, ಒಬ್ಬ ಮನುಷ್ಯನಲ್ಲಿ ಆವೇಶಗೊಂಡಿದ್ದಾರೆ. ಇತಃ ತೃತೀಯೇ ದಿವಸೇ, ಇವತ್ತಿನಿಂದ 3ನೇ ದಿವಸದಲ್ಲಿ ಗಂಗೆಯು ತ್ವದರ್ಥೆ ಅಸ್ಮತ್ ತಟಾಕಂ, ನಿನಗೋಸ್ಕರ ನನ್ನ ತಟಾಕ, ನನ್ನ ಸರೋವರ ಅಂದ್ರೆ ಅನಂತ ಸರೋವರಕ್ಕೆ ಬರ್ತಾಳೆ. ಆದ್ರಿಂದ ಅತಃ ತ್ವಂ ಮಾ ಗಚ್ಚ, ಅದನ್ನ ನೀನು ಅಲ್ಲಿ ಹೋಗ್ಬೇಡ. ಇತಿ ಪೂರ್ಣ ಬೋಧಂ ಅವದತ್ತ, ಹೇಳಿದ್ಯಾರಿಗೆ? ಪ್ರಾರ್ಥನೆ ಮಾಡಿದ ಅಚ್ಯುತ ಪ್ರೇಕ್ಷಾಚಾರ್ಯರು. ದೇವರು ಹೇಳಿದ್ದು ಪೂರ್ಣ ಪ್ರಜ್ಞರಿಗೆ. ಆಗ ತದಾಜ್ಞಾಗತ ಗಂಗಾಯಾಂ ಜನೈ ಸಹ ಸಸ್ನವು, ಆಗ ಆಚಾರ್ಯರು ಭಗವಂತನ ಆಜ್ಞೆಯಂತೆ ಬಂದಂತಹ ಗಂಗೆಯಲ್ಲಿ ಎಲ್ಲಾ ಜನರ ಜೊತೆಗೆ, ತಮ್ಮ ಶಿಷ್ಯರ ಜೊತೆಗೆ ಅಲ್ಲಿ ಸ್ನಾನವನ್ನ ಮಾಡಿದ್ದಾರೆ. ಇಲ್ಲಿವರೆಗೆ ಈ ಭಾಗ ಬಂತು. ಇದು ಮುಂದಿನ ಭಾಗ ಈ ಪತ್ರದ ಬಗ್ಗೆ ಹೇಳ್ತಾರೆ. ಅಂದ್ರೆ ಮಧ್ವಾಚಾರ್ಯರು ಯಾರ ಜೊತೆ ವಾದ ಮಾಡಿದ್ರು, ಆ ಘಟನೆ ಏನು ಅನ್ನೋದನ್ನ ವಿವರಿಸ್ತಾರೆ. ಇದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ.